ಇಷ್ಟೆಲ್ಲಾ ಪ್ರಾಡಕ್ಟ್ ನ ಫ್ರೀಯಾಗಿ ಪ್ರಾಡಕ್ಟ್ ಕೊಡ್ತಾ ಇದಾರ? ದುಡ್ಡು ಕೊಟ್ಟು ಪ್ರಾಡಕ್ಟ್ ನ ಇಷ್ಟೊಂದು ತಗೋತಾ ಯೂಸ್ ಮಾಡ್ತಾ ಇದ್ದೀರಾ ಇಲ್ಲ ರಿಟರ್ನ್ ಮಾಡ್ತಾ ಇದ್ದೀರಾ? ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ಜನಕ್ಕೆ ಇದೊಂದು ಪ್ರಶ್ನೆ, ತುಂಬಾ ಜನ ಕೇಳ್ತಾನೆ ಇದ್ದೀರಾ. ಮೀಶೋದಲ್ಲಿ ಇಷ್ಟೊಂದು ಪ್ರಾಡಕ್ಟ್ ನ ತಗೋತಾ ಇದ್ದೀರಾ, ಇಷ್ಟೊಂದು ವಿಡಿಯೋ ಮಾಡ್ತಾ ಇದ್ದೀರಾ, ಇದ್ರಿಂದ ನಿಮ್ಗೆ ಏನ್ ಬೆನಿಫಿಟ್ ನಿಮ್ಗೆ? ಅಂಡ್ ಇದನ್ನ ಇಷ್ಟೊಂದು ದುಡ್ಡು ಕೊಟ್ಟು ನೀವೇ ತಗೊಂಡು ಇಟ್ಕೋತಾ ಇದ್ದೀರಾ ಇಲ್ಲ ನಿಮ್ಗೆ ಫ್ರೀ ಆಗಿ ಮೀಶೋದವ್ರು ನಿಮ್ಗೆ ಪ್ರಮೋಷನ್ ಕೊಡ್ತಾ ಇದಾರಾ ಅಂತ ತುಂಬಾ ಜನ ನನ್ಗೆ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ರ. ಅದಕ್ಕೆ ಇಷ್ಟೊಂದು ಎಲ್ಲ ಪ್ರಾಡಕ್ಟ್ ನ ಇಟ್ಕೊಂಡು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಇದ್ರ ಬಗ್ಗೆ ಫುಲ್ ವಿಡಿಯೋ ಮಾಡ್ತೀನಿ. ಯಾರು ಕೂಡ ವಿಡಿಯೋನ ಮಿಸ್ ಮಾಡ್ಬೇಡಿ, ಫುಲ್ ವಿಡಿಯೋನ ನೋಡಿ. ಏನಪ್ಪಾ ಅಂದ್ರೆ ನಾನು ಕೂಡ ನಿಮ್ಮಂಗೆ ಒಂದು ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ನನ್ಗೆ ಕೆಲ್ಸ ಏಕೋ ಬೆಂಗಳೂರಿಗೆ ಟ್ರಾನ್ಸ್ಫರ್ ಕೊಡ್ಲಿಲ್ಲ ಅಂತ ಹೇಳಿ ನಾನು ಆ ಕೆಲಸನ ಸ್ಟಾಪ್ ಮಾಡಿದೆ. ಸೊ ಏನೋ ಚಿಕ್ಕದಾಗಿ ಏನಾದ್ರು ಬಿಸ್ನೆಸ್ ಮಾಡೋಣ ಅಂತ ಅನ್ಕೊಂಡು ಸ್ಯಾರಿ ಬಿಸ್ನೆಸ್ ಮಾಡಿದೆ. ಸೊ ಏನಕ್ಕೋ ಗೊತ್ತಿಲ್ಲ, ಊರಿಗೆ ಹೋಗಿ ಮನೆ ಕಟ್ಟೋ ಪ್ಲಾನ್ ಸಡನ್ಲಿ ಆಯ್ತು. ಹಾಗಾಗಿ ನಾನು ಸ್ಯಾರಿ ಬಿಸ್ನೆಸ್ ನ ಸ್ಟಾಪ್ ಮಾಡಿ ಊರ್ ಕಡೆ ಮನೆ ಮಾಡಕ್ಕೆ ಅಂತ ಹೋಗಿದ್ವಿ. ಅಲ್ಲಿ ನನ್ಗೆ ಮನೇಲಿ ಕೂತು ಬೇಜಾರಾಗ್ತಿತ್ತು. ಅಂಡ್ ದುಡ್ಡು ಪ್ರಾಬ್ಲಮ್ ಕೂಡ ಜಾಸ್ತಿ ಆಯ್ತಾ ಹೋಯ್ತು. ಅವಾಗ ನನ್ಗೆ ಯೋಚನೆ ಬಂದಿದ್ದೆ, ಏನಾದ್ರೂ ಒಂದು ಮನೇಲೆ ಕುತ್ಕೊಂಡು ನನ್ ಕೆಲಸ ಮಾಡ್ಬೇಕಲ್ಲ. ಸರ್ಚ್ ಮಾಡ್ತಿದ್ದಾಗ ಎಲ್ಲ ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಮೀಶೋ ಅಂತ ವಿಡಿಯೋ ಮಾಡ್ತಾನೆ ಇದ್ರು. ಅದ್ರ ಬಗ್ಗೆ ಏನ್ ಇರ್ಬೋದು, ಅದ್ರಿಂದ ನಮ್ಗೆ ಏನ್ ಬೆನಿಫಿಟ್ ಇದೆ ಅಂತೆಲ್ಲ ನಾನು ಕುತ್ಕೊಂಡು ಸರ್ಚ್ ಮಾಡಿದಾಗ ಗೊತ್ತಾಯ್ತು, ಮೀಶೋದಿಂದ ನಾವು ಮನೇಲೆ ಕುತ್ಕೊಂಡು ದುಡ್ಡು ಮಾಡ್ಬೋದು ಅಂತ. ನನಗ್ ನಿಜವಾಗ್ಲೂ ತುಂಬಾನೇ ಹೆಲ್ಪ್ ಆಗ್ತಿದೆ. ಸೊ ನನಗ್ ಹೆಲ್ಪ್ ಆಗ್ತಿದೆ ಅಲ್ಲ, ನಿಮಗೂ ಏನಾದ್ರೂ ಹೆಲ್ಪ್ ಆಗ್ಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದೀನಿ. ಹೌದು, ನಿಜವಾಗ್ಲೂ ಮೀಶೋದಿಂದ ದುಡ್ಡು ಬರುತ್ತೆ. ಬಟ್ ಅದೇ ತರ ನಾವು ಕೂಡ ವಿಡಿಯೋ ಮಾಡ್ಬೇಕು, ಅಪ್ಲೋಡ್ ಮಾಡ್ಬೇಕು. ಪ್ರತಿ ಒಂದು ಯಾವ ತರ ಅಂತ ನಾನು ವಿಡಿಯೋದಲ್ಲಿ ಹೇಳ್ಕೊಂಡು ಹೋಗ್ತೀನಿ, ನಾನ್ ಯಾವ ತರ ಮಾಡ್ತಾ ಇದ್ದೀನಿ ಅಂತ. ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಇರುತ್ತೆ, ಅದಕ್ಕೆ ಮೊದ್ಲು ನಾವು ಜಾಯಿನ್ ಆಗ್ಬೇಕು. ಅದಕ್ಕೆ ಅದನ್ನ ಜಾಯಿನ್ ಆದ್ಮೇಲೆ ನಮ್ಗೆ ಮೀಶೋದಿಂದ ಅನ್ಲಿಮಿಟೆಡ್, ಅಂದ್ರೆ ನಾವ್ ಎಷ್ಟಾದ್ರೂ ಪ್ರಾಡಕ್ಟ್ ನ ತಗೊಂಡು ರಿಟರ್ನ್ ಮಾಡಿದ್ರು ಕೂಡ ನಮ್ಮ ಅಕೌಂಟ್ ಯಾವುದೇ ತರ ಬ್ಲಾಕ್ ಆಗಲ್ಲ. ನಾವೇನಾದ್ರೂ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯಿನ್ ಆಗದೇನೆ ನಾವು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿ ರಿಟರ್ನ್ ಮಾಡ್ತೀನಿ ಅಂತ ಅಂದ್ರೆ ನಮ್ಮ ಅಕೌಂಟ್ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ನಾವು ಮೊದ್ಲು ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯಿನ್ ಆಗ್ಬೇಕು. ಅಂಡ್ ಅದ್ರ ಜೊತೆಗೆ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಇರುತ್ತೆ, ಅದನ್ನ ನಾವು ಫಾಲೋ ಮಾಡಿರ್ಬೇಕು. ಅದಾದ ನಂತರ ನಾವು ಮೀಶೋ ಆಪ್ ಹೋಗ್ಬಿಟ್ಟು ಅಕೌಂಟ್ ಡೀಟೇಲ್ಸ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು, ಮತ್ತೆ ನಮ್ಮ ಅಡ್ರೆಸ್ ಆಗಿರ್ಬೋದು, ಎಲ್ಲ ಕೂಡ ನಾವು ವೆರಿಫೈ ಮಾಡ್ಬೇಕಾಗುತ್ತೆ. ಅದೆಲ್ಲ ವೆರಿಫೈ ಮಾಡಾದ್ಮೇಲೆ ನಾವು ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯಿನ್ ಆದ್ಮೇಲೆ ಅಫಿಲೇಟ್ ಅಂತ ಬರುತ್ತೆ. ನಾವು ಅಂತ ಪ್ರಾಡಕ್ಟ್ ನ ಮಾತ್ರ ನಾವು ತಗೋಬೇಕು. ಅಂಡ್ ಅಂದ್ರೆ ಅಲ್ಲೇ ಕಮಿಷನ್ ಇರುತ್ತೆ, ಅಂದ್ರೆ 0.5 ಕಮಿಷನ್ ಇಲ್ಲ 0.10 ಇಲ್ಲಾಂದ್ರೆ 15% ಆ ತರ ಕಮಿಷನ್ ಅಲ್ಲೇ ಶೋ ಆಗುತ್ತೆ. ನಾವ್ ಯಾವ ಪ್ರಾಡಕ್ಟ್ ನ ನಾವು ತಗೊಳ್ತೀವಿ ಅದು ಪ್ರಾಡಕ್ಟ್ ಗೆ ಅಲ್ಲೇ ಕಮಿಷನ್ ಕೂಡ ಆಡ್ ಆಗಿರುತ್ತೆ. ನಮ್ಮ ಅಮೌಂಟ್ ಅಲ್ಲೇ ಪರ್ಚೇಸ್ ಮಾಡ್ಬೇಕು. ನಮ್ಮ ಅಮೌಂಟ್ ಅಲ್ಲೇ ಪರ್ಚೇಸ್ ಮಾಡ್ಕೊಂಡು ಅದನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಯಾವ್ದಕ್ಕಾದ್ರೂ ಕೂಡ ಆಗುತ್ತೆ. ಫೇಸ್ಬುಕ್ ಅಲ್ಲಿ ಏನಪ್ಪಾ ಅಂತಂದ್ರೆ ಪ್ರೊಫೈಲ್ ಇದ್ರೆ ಅದನ್ನ ಆಡ್ ಮಾಡಕ್ ಆಗಲ್ಲ, ಓನ್ಲಿ ಪೇಜ್ ಇದ್ರೆ ಮಾತ್ರ ಆಡ್ ಮಾಡ್ಬೋದು. ಅದೊಂದು ತಿಳ್ಕೊಳ್ಳಿ, ನನಗೂ ಗೊತ್ತಿರ್ಲಿಲ್ಲ, ಯಾಕಂದ್ರೆ ನಂದು ಪ್ರೊಫೈಲ್ ಇರೋದು ಪೇಜ್ ಇರ್ಲಿಲ್ಲ. ಸೊ ಇವಾಗ ಪೇಜ್ ಕ್ರಿಯೇಟ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ನಮ್ಮ ವಿಡಿಯೋದಿಂದ ನಾವು ಪ್ರಾಡಕ್ಟ್ ಪರ್ಚೇಸ್ ಮಾಡಿರುವಂತಹ ಲಿಂಕ್ ಹಾಕಿರ್ತೀವಿ ನೋಡಿ, ಆ ಲಿಂಕ್ ಇಂದ ತಗೊಂಡ್ರೆ ನಮಗೆ ಇಷ್ಟು ಕಮಿಷನ್ ಅಂತ ಬರುತ್ತೆ. ಸೊ ಆ ಪ್ರಾಡಕ್ಟ್ ನ ಅವ್ರೇನಾದ್ರೂ ರಿಟರ್ನ್ ಮಾಡಿದ್ರೆ ನಮ್ಗೆ ಕಮಿಷನ್ ಯಾವುದೇ ಕಾರಣಕ್ಕೂ ಬರಲ್ಲ. ಅದಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ ಆ ಪ್ರಾಡಕ್ಟ್ ಅವ್ರು ಪರ್ಚೇಸ್ ಮಾಡಿದ್ರು ನಮ್ಗೆ ಕಮಿಷನ್ ಬರೋದಕ್ಕೆ ಮಿನಿಮಮ್ ಅಂದ್ರು 40 days ಆಗುತ್ತೆ. ನಾವ್ ಏನೇ ಮಾಡಿದ್ರು ಅಮೌಂಟ್ ಅರ್ನಿಂಗು ಅದ್ರ ಮೀಶೋದಲ್ಲೇ ಇರುತ್ತೆ, ಯಾವ್ದೇ ತರ ಮೋಸ ಇರಲ್ಲ. ನಾನು ಫಸ್ಟ್ ಮಾಡಿದಾಗ ಇದೇ ರೀತಿ ಅನ್ಕೊಂಡೆ. ಅಂಡ್ ನನಗೂ ಕೂಡ ಫಸ್ಟ್ ಬಂದಾಗ ಯಾವ್ದೇ ತರ ಕಮಿಷನ್ ಕೂಡ ಬರ್ತಿರ್ಲಿಲ್ಲ. ಇದನ್ನ ಸ್ಟಾಪ್ ಮಾಡ್ಬಿಡೋಣ ಬೇಡ ಅಂತ ಅನ್ನಿಸ್ತು. ಆಮೇಲೆ ಮಾಡ್ತಾ ನಿಜವಾಗ್ಲೂ ಗೊತ್ತಾಯ್ತು ಗೈಸ್, ಇದ್ರಲ್ಲಿ ತುಂಬಾನೇ ದುಡ್ಡು ಮಾಡ್ಬೋದು. ತುಂಬಾ ಜನ ಇದನ್ನ ಯೂಸ್ ಮಾಡ್ಕೊಳ್ತಾ ಇದಾರೆ. ನಿಮ್ಗೆ ಫೇಸ್ ತೋರ್ಸಕ್ ಆಗ್ತಿಲ್ವಾ? ಬೇಡ, ಪ್ರಾಡಕ್ಟ್ ನ ನೀಟಾಗಿ ತೋರಿಸಿ ವಿಡಿಯೋ ಮಾಡಿ. ನಾನು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಇರೋದ್ರಿಂದ ನನ್ನ ಫೋಟೋನ ತೋರಿಸ್ಕೊಂಡು ವಿಡಿಯೋ ಮಾಡ್ತೀನಿ. ಸೊ ನಿಮಗೆ ನಿಮ್ಮ ಫೇಸ್ ತೋರಿಸಿ ವಿಡಿಯೋ ಮಾಡಕ್ ನಿಮ್ಗೆ ಏನಾದ್ರೂ ಮುಜುಗರ ಆಯ್ತು ಅಂದ್ರೆ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿ, ಜಸ್ಟ್ ಪ್ರಾಡಕ್ಟ್ ನ ವಿಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡಿ. ಇದ್ರಿಂದ ಏನ್ ಹೋಗುತ್ತೆ ಹೇಳಿ? ಅಂಡ್ ಇದ್ರಲ್ಲಿ ನೆಕ್ಸ್ಟ್ ಇದ್ರ ಜೊತೆಗೆ ವಿಶ್ ಲಿಂಕ್ ಕೂಡ ಆಡ್ ಮಾಡ್ಕೋಬೇಕು ನಾವು. ವಿಶ್ ಲಿಂಕಿಗೆ ಆಡ್ ಮಾಡ್ಕೊಂಡ್ರೆ ಏನಪ್ಪಾ ಅಂದ್ರೆ ವಿಶ್ ಲಿಂಕ್ ಅಲ್ಲಿ ಪರ್ಚೇಸ್ ಮಾಡೋರು ವಿಶ್ ಲಿಂಕ್ ಅಲ್ಲಿ ಮಾಡ್ತಾರೆ, ಮೀಶೋದಲ್ಲಿ ಮಾಡೋರು ಮೀಶೋದಲ್ಲಿ ಮಾಡ್ತಾರೆ. ಎರಡರಲ್ಲೂ ಕೂಡ ಆಡ್ ಲಿಂಕ್ಸ್ ಆಗುತ್ತೆ.
ಅಂಡ್ ತುಂಬಾ ಜನಕ್ಕೆ ಏನು ಅಂದ್ರೆ ಪ್ರಾಡಕ್ಟ್ ಹೆಂಗ್ ತಗೊಳ್ಳೋದು ಅಂತ. ಈಗ ನಾನು ಹೇಳಿದ್ನಲ್ಲ, ಕಮಿಷನ್ ಅಂತ ಇರುತ್ತೆ. ಆ ಪ್ರಾಡಕ್ಟ್ ನಾವು ತಗೊಂಡು ಬೈ ಮಾಡಿ ವಿಡಿಯೋ ಮಾಡಿ ಹಾಕಿದ್ರೆ ಅದನ್ನ ಮಾಡ್ಬೋದು. ನಿಜ, ಇದು ರಿಟರ್ನ್ ಮಾಡ್ಬೋದು, ಎಷ್ಟಾದ್ರೂ ಮಾಡ್ಬೋದು ನಾವು. ಅಂದ್ರೆ 7 days ಒಳಗಡೆ ರಿಟರ್ನ್ ಮಾಡ್ಬೇಕು. ನಾವು ಇದನ್ನ ನಮ್ಗೆ ಇಷ್ಟ ಬಂದಿದ್, ನಾನು ನಿಜವಾಗ್ಲೂ ಒಂದ್ ದಿನಕ್ಕೆ ಒಂದ್ 20ರಿಂದ 25 ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡ್ತೀನಿ. ಸೊ ಎಲ್ಲಾನು ಒಂದೇ ದಿನ ವಿಡಿಯೋ ಮಾಡ್ಕೊಳ್ತೀನಿ. ದಿನಕ್ಕೆ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಪ್ರೊಫೈಲು, ಇನ್ಸ್ಟಾಗ್ರಾಮ್ ಅಕೌಂಟು ಕರೆಕ್ಟ್ ಆಗಿ ಫಾಲೋವರ್ಸ್ ಬೇಕು ಅಂತಂದ್ರೆ, ವ್ಯೂಸ್ ಬೇಕು ಅಂದ್ರೆ ನೀವು ಡೈಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ಬೇಕು. ನೀವು ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ನಿಮ್ಗೆ ಫಾಲೋವರ್ಸ್ ಇನ್ಕ್ರೀಸ್ ಆಗ್ತಾರೆ, ವ್ಯೂಸ್ ಕೂಡ ಜಾಸ್ತಿ ಬರುತ್ತೆ. ಅಂಡ್ ಇದನ್ನ ಇವಾಗ ನೀವು ತುಂಬಾ ಜನ ಇರ್ಬೋದು, ನಮ್ಮ ಹತ್ರ ಅಷ್ಟೊಂದು ಅಮೌಂಟ್ ಇಲ್ಲ, ಹೆಂಗ್ ಪರ್ಚೇಸ್ ಮಾಡೋದು ಅಂತ. ಸೊ ಅದಕ್ಕೋಸ್ಕರನೇ ಮೀಶೋ ಪ್ಲೇ ಲೇಟರ್ ಅಂತ ಇರುತ್ತೆ. ಅದ್ರಿಂದ ನಮ್ಗೆ ಇಷ್ಟ ಅಮೌಂಟ್ ಅಂತ ಕೊಡ್ತಾರೆ. ಅಂದ್ರೆ 2,500 ಅಂದ್ರೆ ಸಾಲದ ರೀತಿ ನಮ್ಗೆ ಕೊಡ್ತಾರೆ. ಅದನ್ನ ನಾವು ಈ ಡೇಟ್ ಅವ್ರಿಗೆ ನಾವು ಕ್ಲಿಯರ್ ಮಾಡ್ಕೋಬಹುದು ಅನ್ನೋದು ಇರುತ್ತೆ. ನಾವು ಇವತ್ ತಗೊಂಡ್ರೆ ನೆಕ್ಸ್ಟ್ ಮಂತ್ಗೆ ನಾವು ಅದನ್ನ ಏನ್ ಅಮೌಂಟ್ ತಗೊಂಡಿರ್ತೀವಿ ಅದನ್ನ ನಾವು ಪೇಮೆಂಟ್ ಮಾಡ್ಬೇಕು. ಆ ರೀತಿ ಇರುತ್ತೆ. ಸೊ ನೀವು ರಿಟರ್ನ್ ಮಾಡಿದಾಗ ಮೀಶೋ ಪೇ ಲೇಟರ್ ಅಲ್ಲಿ ನೀವು ಅಮೌಂಟ್ ತಗೊಂಡಿರ್ತೀರಲ್ಲ, ನೀವು ರಿಟರ್ನ್ ಮಾಡಿದಾಗ ಅದೇ ಅಮೌಂಟ್ ಅಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಸೊ ಅದ್ರಿಂದನೂ ಮಾಡ್ಬೋದು. ಅಂಡ್ ತುಂಬಾ ಜನಕ್ಕೆ ಈ ಪ್ರಾಡಕ್ಟ್ ಎಲ್ಲ ಪರ್ಚೇಸ್ ಮಾಡಿ ನೀವೇ ಇಟ್ಕೋತೀರಾ ಅಂತ ಕೇಳ್ತೀರಾ. ಖಂಡಿತವಾಗ್ಲೂ ಇಷ್ಟೊಂದೆಲ್ಲ ಪ್ರಾಡಕ್ಟ್ ನ ತಗೊಂಡು ನಾನು ಏನ್ ಮಾಡ್ಲಿ, ಬಿಸ್ನೆಸ್ಗೋಸ್ಕರ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ನನ್ನಂತ ಎಷ್ಟೋ ಹೆಣ್ಮಕ್ಳು ಮನೇಲೇ ಕುತ್ಕೊಂಡಿರ್ತೀರಾ, ಏನು ಕೆಲಸ ಇರಲ್ಲ. ಸೊ ಏನಾದ್ರೂ ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ. ನಿಜವಾಗ್ಲೂ ಗೈಸ್ ಹೇಳ್ತೀನಿ, ಈ ತರ ಒಂದು ಮಾಡಿ ನಿಮ್ಗೂ ಹೆಲ್ಪ್ ಆಗುತ್ತೆ. ಯಾರು ಕೂಡ ಈ ತರ ಮಾಡಿ ಅಂತ ಹೇಳಲ್ಲ, ನಾನ್ ಹೇಳ್ತೀನಿ. ಯಾಕಂದ್ರೆ ಮನೇಲಿ ಕೂತ್ಕೊಂಡು ಕೆಲ್ಸ ಇಲ್ದೆ ಅಮೌಂಟ್ ಹೆಂಗ್ ಮಾಡೋದು ಅಂತ ತುಂಬಾ ಜನ ಯೋಚನೆ ಮಾಡ್ತೀರಾ. ಅದ್ರಲ್ಲಿ ನಾನು ಕೂಡ ಒಬ್ಳು. ಸೊ ನನಗಾಗಿರುವಂತಹ ಅನುಭವನ ನಿಮ್ ಜೊತೆ ಹೇಳ್ಕೊತಾ ಇದೀನಿ. ನಿಮಗೂ ಇನ್ನ ಏನಾದ್ರೂ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಏನೇ ಡೌಟ್ ಗಳಿದ್ರು ಕೂಡ ಕೇಳಿ, ನಾನು ಅದನ್ನ ಕ್ಲಿಯರ್ ಮಾಡ್ಕೊಡ್ತೀನಿ. ಅಂಡ್ ನನಗ್ ಗೊತ್ತಿರೋ ಅಷ್ಟು ಹೇಳ್ಕೊಡ್ತೀನಿ. ತುಂಬಾ ಜನ ಕೇಳ್ಬೋದು, ಇಲ್ಲ ನಿಮ್ಗೆ ತುಂಬಾ ಜನ ಫಾಲೋವರ್ಸ್ ಇದಾರೆ, ನಿಮ್ಗೆ ಹೆಂಗೋ ಆಗುತ್ತೆ ಅಂತ ಕೇಳ್ತಾರೆ. ನಿಜವಾಗ್ಲೂ ಇದ್ರಲ್ಲಿ ಫಾಲೋವರ್ಸ್ ಮ್ಯಾಟ್ರೇ ಆಗಲ್ಲ. ನೀವ್ ಯಾವ ತರ ವಿಡಿಯೋ ಮಾಡ್ತೀರಾ, ಯಾವ ಪ್ರಾಡಕ್ಟ್ ನ ನೀವು ವಿಡಿಯೋ ಮಾಡ್ತೀರಾ ಅನ್ನೋದೊಂದು ಇಂಪಾರ್ಟೆಂಟ್ ಆಗಿರುತ್ತೆ. ಇದಕ್ಕೆ ಯಾವ್ದೇ ತರ ಫಾಲೋವರ್ಸ್ ಬೇಡ, ವ್ಯೂಸ್ ಬೇಡ. ಬಟ್ ಏನು ಅಂದ್ರೆ ನಿಮ್ಮ ಅಕೌಂಟ್ ಚೆನ್ನಾಗಿರ್ಬೇಕು. ಸೊ ದಿನ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡೋದನ್ನ ನೀವು ಕಲಿಬೇಕು. ನೀವು ದಿನ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಮಾತ್ರ ನಿಮ್ಗೆ ಸಕ್ಸಸ್ ಆಗೋದು. ಯಾವುದೇ ಒಂದು ಬಿಸ್ನೆಸ್ ಆಗ್ಲಿ, ಯಾವುದೇ ಒಂದು ಇದಾಗ್ಲಿ, ನಾವು ಫಸ್ಟ್ ಸ್ಟಾರ್ಟ್ ಅಲ್ಲೇ ಅಯ್ಯೋ ಇದ್ ಕೆಲ್ಸ ಆಗಲ್ಲ ಅಂತ ಅನ್ಕೊಂಡ್ರೆ ಏನು ಕೂಡ ಆಗಲ್ಲ. ಏನಾದ್ರೂ ಆಗ್ಲಿ, ಇವತ್ತಲ್ಲ ನಾಳೆ ಮುಂದೆ ಮೇಲೆ ಬಂದೇ ಬರ್ತೀವಿ ಅನ್ನೋ ಒಂದು ಮಾತನ್ನ ನೆನಪಲ್ಲಿ ಇಟ್ಕೊಂಡು ನಿಮ್ ಕೆಲಸ ಶುರು ಮಾಡಿ. ಖಂಡಿತವಾಗ್ಲೂ ನಿಮ್ ಜೀವನದಲ್ಲಿ ಸಕ್ಸಸ್ಫುಲ್ ಆಗುತ್ತೆ. ಅಂಡ್ ನನಗ್ ಮಾತ್ರ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಮ್ಮ ಹಸ್ಬೆಂಡ್ ತುಂಬಾನೇ ಹೆಲ್ಪ್ ಮಾಡ್ತಾರೆ. ನನ್ಗೆ ಯಾವುದೇ ಒಂದ್ ಕೆಲಸ ಮಾಡ್ತೀನಿ ಅಂದ್ರು ಯಾವುದೇ ಕಾರಣಕ್ಕೂ ಬೇಡ ಅಂತ ಹೇಳಲ್ಲ, ಅಷ್ಟು ಸಪೋರ್ಟ್ ಮಾಡ್ತಾರೆ ನಂಗೆ. ನಿಮ್ ನಿಜ ಹೇಳ್ಬೇಕು ಅಂತಂದ್ರೆ ನಮ್ಮ ಮನೇಲೆ ನಮ್ಮ ಅಜ್ಜಿ ಆಗಿರ್ಬೋದು, ನಮ್ಮ ಅಮ್ಮ ಆಗಿರ್ಬೋದು, ಯಾರೇ ಆಗಿದ್ರು, ನೀನ್ ಮಾಡೇ ಕೆಲ್ಸ ಇಲ್ಲ, ಇಷ್ಟೊಂದು ಪ್ರಾಡಕ್ಟ್ ಎಲ್ಲ ತರಿಸ್ಕೊಂಡು ನೀನು ಇದ್ ಮಾಡ್ತಾ ಇದೀಯಾ, ಸುಮ್ನೆ ಇವೆಲ್ಲ ವೇಸ್ಟ್, ಏನಕ್ಕೆ ಇದೆಲ್ಲ ಮಾಡ್ತಾ ಇದೀಯಾ ಅಂತ ನನ್ ಎಷ್ಟು ಜನ ಕೇಳ್ತಾರೆ ಗೊತ್ತಾ. ಆದ್ರೆ ಅವ್ರಿಗೆಲ್ಲ ಒಂದು ಉತ್ತರ. ನಿಜವಾಗ್ಲೂ ನನ್ನ ಅಕೌಂಟ್ ನ ಮೀಶೋದಿಂದ ಬಂದಿರೋ ಅಮೌಂಟ್ ನ ನಾನು ಶೋ ಮಾಡ್ತೀನಿ. ಬಟ್ ಇನ್ನ ನನಗೆ ಕ್ರೆಡಿಟ್ ಆಗಿಲ್ಲ, ಪೆಂಡಿಂಗ್ ಅಲ್ಲಿ ಇದೆ. ಅಂದ್ರೆ ಹೇಳಿದ್ನಲ್ಲ 40 days ಒಳಗಡೆ ನನಗೆ ಬರುತ್ತೆ ಅಂತ. ಸೊ ಅವಾಗ ಬರುತ್ತೆ. ನೋಡ್ತಾ ಇರ್ಬೋದು, ನೀವು ಮೇಲ್ಗಡೆ ನೋಡ್ತಾ ಇರ್ಬೋದು, ನನಗೆ ಜಸ್ಟ್ ಒಂದು 20 daysಗೆ ಇಷ್ಟು ಅರ್ನಿಂಗ್ಸ್ ಮಾಡಿದೀನಿ. ನಂಬಲ್ಲ ಎಷ್ಟು ಬಂದಿದೆ ಅಂತ, ನೀವೇ ನೋಡ್ತಾ ಇರಿ. ನಿಜವಾಗ್ಲೂ ಹೇಳ್ಬೇಕಾದ್ರೆ ತುಂಬಾನೇ ಖುಷಿ ಆಗುತ್ತೆ. ಯೋಚನೆ ಮಾಡಿದ್ದೆ, ಕೆಲ್ಸ ಬಿಟ್ಟು ನಾನು ಏನಾದ್ರು ತಪ್ಪು ಮಾಡಿದ್ನ, ಈ ತರ ಕೆಲ್ಸ ಬಿಟ್ಬಿಟ್ಟು ಸುಮ್ನೆ ಕೂತಿದ್ನಲ್ಲ ಅಂತ. ಅದಕ್ಕಿಂತ ನಿಜವಾಗ್ಲೂ ಕೆಲ್ಸದಲ್ಲಿ ಹೋದ್ರೆ ಅಲ್ಲಿ ಕೊಡೋ 15,000 20,000ನ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಇದ್ದು ಮಾಡೋದಕ್ಕಿಂತ ಇದು ಸೈಡ್ ಬಿಸ್ನೆಸ್ ಅನ್ಕೋಬಹುದು. ಮನೆ ಕೆಲ್ಸನೂ ಆಗುತ್ತೆ, ಇದು ಆಗುತ್ತೆ, ಎಲ್ಲಾ ತರನು ವರ್ಕ್ ಆಗುತ್ತೆ. ಯಾಕೆ ನೀವೆಲ್ಲ ಮನೇಲಿ ಕುತ್ಕೊಂಡು ಸುಮ್ನೆ ವೇಸ್ಟ್ ಮಾಡ್ತಾ ಇದ್ದೀರಾ? ಟೈಮ್ ವೇಸ್ಟ್ ಯಾಕೆ ಮಾಡ್ತಾ ಇದ್ದೀರಾ? ಏನಾದ್ರೂ ಒಂದ್ ಸಾಧನೆ ಮಾಡ್ಬೇಕು ಅಂದ್ರೆ ಈ ತರ ಒಂದೇನಾದ್ರೂ ಪ್ರಯತ್ನ ಪಡಿ. ಯಾರು ಕೂಡ ₹1 ಆಗ್ಲಿ 10 ಆಗ್ಲಿ ಯಾರು ಕೊಡಲ್ಲ. ನಿಮ್ಗೇನಾದ್ರೂ ಈ ತರ ಮಾಡ್ಬೇಕು ಅಂತ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂದ್ರೆ ದಯವಿಟ್ಟು ಮಾಡಿ. ಅಂಡ್ ನಿಮ್ಗೆ ಏನಾದ್ರು ಡೌಟ್ ಇದ್ರು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ, ನಾನು ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ. ಅಂಡ್ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ನಿಮ್ಗಾದ್ರೂ ವಿಡಿಯೋ ಬೇಕು ಅಂದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ನಾನು ನೆಕ್ಸ್ಟ್ ವಿಡಿಯೋನ ಮಾಡ್ತೀನಿ. ಅಂಡ್ ಎಲ್ರು ಕೂಡ ಸಪೋರ್ಟ್ ಮಾಡಿ. ಅಂಡ್ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರೋರು ನನ್ನ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್.